ಭಾರತ ಕಂಡಂತ ನಮ್ಮ ಭಾರತ ದೇಶ ನಮಗೆ ಎಲ್ಲ ಹಬ್ಬಗಳು ಮುಖ್ಯ ಅಲ್ಲ. ನಮಗೆ ಈ ಒಂದು ಆಗಸ್ಟ್ 15ನೇ ತಾರೀಕಿನ ಹಬ್ಬ ಬಹಳ ಮುಖ್ಯ. ಇಡೀ ದೇಶದಲ್ಲಿ ನಾವು ಈ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡುವಂಥ ಕರ್ತವ್ಯ ನಮ್ಮೆಲ್ಲರದ್ದು ಆಗಿರುತ್ತೆ. ಏನು ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ನಮ್ಮ ಅಮರಜ್ಯೋತಿ ಮುಳಬಾಗಿಲು ತಾಲೂಕಿನಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ಅಮರಜ್ಯೋತಿ ಶಾಲೆಯ ನಮ್ಮ ಚೇರ್ಮನ್ ಆದಂಥ ನಮ್ಮ ನಾಗಣ್ಣವರು, ನಮ್ಮ ಕಾರ್ಯದರ್ಶಿಗಳಾದಂಥ ಅಶೋಕಣ್ಣವರು, ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಕ್ಸ್ ಆರ್ಮಿಯವರು, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಪ್ರಿನ್ಸಿಪಾಲ್ರು, ಅದೇ ರೀತಿ ಶಿಕ್ಷಕರೇ ಹಾಗೂ ಮಕ್ಕಳೇ, ಈ ಒಂದು ದಿನ ನಮ್ಮ ಅಶೋಕಣ್ಣವರು ವಿಸ್ತಾರವಾಗಿ ಹೇಳಿದ್ದಾರೆ ವಿವರವಾಗಿ. ಮೊದಲು ಈ ದೇಶ ಬಂತು ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ಬಿಟ್ಟು ಏನಾದ್ರು ಹೇಳುವಂತ ಪ್ರಯತ್ನ ಪ್ರತಿಯೊಬ್ಬರು ಬಾಯಲ್ಲಿ ಬರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವ್ರ ಮಾತು. ಯಾಕಂದ್ರೆ ಅವರು ಅಹಿಂಸೆ ಮುಖಾಂತರ, ಸತ್ಯಾಗ್ರಹ ಮುಖಾಂತರ ಏನು ಇವತ್ತಿನ ದಿನ ನಮಗೆ ದೇಶಕ್ಕೆ ತಂದುಕೊಟ್ರು. ಅದೇ ರೀತಿ ಭಗತ್ ಸಿಂಗ್ ಪಾಪ ಅವರು ಇಳಿ ವಯಸ್ಸಿನಲ್ಲಿನೇ ಪ್ರಾಣ ತ್ಯಾಗ ಮಾಡಿದ್ರು ದೇಶಕ್ಕೋಸ್ಕರ. ಸುಭಾಷ್ ಚಂದ್ರ ಬೋಸ್ ಎಂತ ಮಹನೀಯರು ಇವತ್ತಿನ ದಿನ ನಮ್ಮ ದೇಶವನ್ನ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ. ಆದರೆ ಇವತ್ತಿನ ದಿನ ನಾವು ಆರಾಮಾಗಿ ಇದೀವಿ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ. 80 ವರ್ಷಗಳ ಹಿಂದೆ ಇತಿಹಾಸಕ್ಕೆ ಹೋದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕಷ್ಟಪಟ್ಟರು ನಮ್ಮ ದೇಶ ಸ್ವಾತಂತ್ರ್ಯ ಇಲ್ಲದ ಒಂದು ಸಮಯದಲ್ಲಿ ಅಂತ ಹೇಳ್ಬಿಟ್ಟು. ಬಹುಶಃ ಇವತ್ತಿನ ದಿನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತಿನ ನೀವು ಚಿಕ್ಕ ಮಕ್ಕಳು ಏನು ಈ ಒಂದು ಪಾಯ, ಇದು ಒಂಥರ ಪಾಯ ಇದ್ದಾಗೆ. ನಿಮಗೆ ಯಾವೊಂದು ಮಾರ್ಗದಲ್ಲಿ ಹೋಗ್ತಿರೋ ಅದು ನಿಮಗೆ ಅಡಿಪಾಯ ಇದ್ದಾಗೆ. ಮುಂದಿನ ಜೀವನದಲ್ಲಿ ಯಶಸ್ವಿ ಕಾಣ್ತೀರಾ. ಬಹುಶಃ ಇವತ್ತು ದಿನ ಇಲ್ಲಿರ್ತಕ್ಕಂಥ ಸುಮಾರು ಜನ ರೈತರ ಮಕ್ಕಳಿದ್ದೀರಿ. ಅದೇ ರೀತಿ ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವ್ರು, ಬಡವ್ರ ಮಕ್ಕಳು ಕಷ್ಟಪಟ್ಟು ನಿಮ್ಮನ್ನ ಓದ್ಲಿ, ನಮ್ಮ ಥರ ಆಗೋದು ಬೇಡ, ನಮ್ಮ ಥರ ಕಷ್ಟಪಡೋದು ಬೇಡ, ನಮ್ಮ ಮಕ್ಕಳು ಮುಂದಿನ ಜೀವನದಲ್ಲಿ ಒಳ್ಳೆಯವರಾಗ್ಲಿ, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಕಷ್ಟಪಟ್ಟು ರಾತ್ರಿಗಳು ಕಷ್ಟಪಟ್ಟು ನಿಮ್ಮನ್ನೆಲ್ಲ ಈ ಒಂದು ಶಾಲೆಗಳಿಗೆ ಸೇರಿಸಿ ಅವರು ನಿಮ್ಮನ್ನು ನೋಡ್ತಿರ್ತಾರೆ. ಬಹುಶಃ ಎಷ್ಟೋ ಜನ ಮಕ್ಕಳು ಇವತ್ತಿನ ದಿನ, ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು, ಉದ್ಯಮಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಔಟ್ ಆಫ್ ಕಂಟ್ರಿ ಇನ್ನೊಂದು ಮತ್ತೊಂದು ನೋಡ್ತಾರೆ. ಆದ್ರೆ ಇವತ್ತು ದಿನ ನಮ್ಮ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಅವರನ್ನು ಫಿಟ್ ಮಾಡ್ತಿದ್ದಾರೆ. ಇವಾಗ ಅವ್ರ ಮೇಲೆ ಅವರಿಗಿಂತ ಹೆಚ್ಚಿಗೆ ಓದುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಂದಿರ ಒಂದು ಕಷ್ಟ ಏನಿದನ್ನ ನೆನೆಸ್ಕೊಂಡು ತಾವೆಲ್ಲರೂ ಮುಂದೆ ಹೋಗ್ಬೇಕು. ನಾಳೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾವ್. ಒಬ್ಬ IAS IPS ವಿಜ್ಞಾನಿಗಳಾಗ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ಬೋದು. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಒಂದೇ ಮಾರ್ಗದಲ್ಲಿ, ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಒಂದು ಶಾಲೆಗೆ ಕರೆದು ನಮಗೆ ಒಂದು ಕಾಣಿಕೆಯನ್ನು ಕೊಟ್ಟು ನಮ್ಗೆ ಸನ್ಮಾನ ಮಾಡಿದ ಈ ಶಾಲೆಗೋಸ್ಕರ ನಾವು ಚಿರುಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.